ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಒಂದು ಕ್ವಿಕ್ ಎನರ್ಜಿ ಚೆಕ್ ಮಾಡೋಣ, ಏನು ಹೇಳ್ತಾರೆ ಭಗವಂತ ಅಂತ. ಎಸ್ ಬಾಬಾ ಪ್ಲೀಸ್ ಗೈಡ್. ಸಕ್ಸಸ್ ಅಂತಿದ್ದಾರೆ ನೋಡಿ, ಓಕೆನಾ. ವಾವ್, ಫಸ್ಟ್ ಕಾರ್ಡೇನೇನೆ ಆಯಿತಾ, ಸಕ್ಸಸ್. ಸೊ ನೀನೇನು ಕೈ ಹಾಕಿದ್ಯಾ ನಿಂಗೆ ಜಯ ಖಂಡಿತ ಅಂತಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು? ವಾವ್ ವಾವ್ ವಾವ್. ಎಸ್ ಬಾಬಾ ಪ್ಲೀಸ್ ಗೈಡ್, ಇನ್ನೇನು ಹೇಳಬೇಕು? ಸೊ ಟ್ಯೂಲಿಪ್, ಗ್ರೇಟ್ ಪ್ಯಾಷನ್. ವಾವ್, ಇದೇನು ಹೇಳ್ತಾರೆ, ಹೆಂಗೆ ತೋರಿಸ್ತಿದ್ದಾರೆ? 2 ಕಾರ್ಡ್ ಬಿದ್ದಿದೆ. ಸೊ ಇದೊಂದು ಕಾರ್ಡ್ ಬಿದ್ದಿದೆ. ಓಕೆ, ಟ್ಯೂಲಿಪ್ ಅಂದರು ನಿಮಗೆ, ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮಗೆ ಭಯಂಕರವಾದ ಒಂದು ಪ್ಯಾಷನ್ ಇದೆ. ನೀವೇನು ಕೆಲಸ ಮಾಡ್ತಾಯಿದ್ದೀರಾ ಅದ್ರ ಬಗ್ಗೆ ಒಂದು ರೀತಿ ಒಂದು ಒಲವಿದೆ, ಒಂದು ಆಸೆ ಇದೆ, ಅದನ್ನು ಇನ್ನೂ ಮುಂದುವರಿಸ್ಬೇಕು ಅನ್ನೋ ಒಂದು ಹುಮ್ಮಸ್ಸಿದೆ, ಆಸೆ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಅಷ್ಟೇ ಅದೇ ಥರನೇ ಯಾರೋ ಆ್ಯಕ್ಸ್ ಅಂತ ಬಂದಿದೆ ನೋಡಿ. ಸಮ್ವನ್ ಈಸ್ ವರ್ಕಿಂಗ್ ಎಗೇನ್ಸ್ಟ್ ಯು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಫೋರ್ಸಸ್ ಆರ್ ವರ್ಕಿಂಗ್ ಎಗೇನ್ಸ್ಟ್ ಯು ಅಂದರೆ ಈ ನಿಮ್ಮ ಪ್ಯಾಷನ್ ಏನಿದೆ ಅಥವಾ ನಿಮ್ಮ ಸಕ್ಸಸ್ ಏನು ಬರ್ತಾ ಇದೆ ಅದನ್ನು ಕಟ್ ಮಾಡೋದಕ್ಕೆ ಏನೋ ಪ್ರಯತ್ನಗಳು ನಡೀತಿದೆ ಅಂತಲೂ ಹೇಳ್ತಾ ಇದ್ದಾರೆ. ಎಸ್ ಬಾಬಾ ಪ್ಲೀಸ್ ಗೈಡ್ ಮಾಡಿ, ಇನ್ನೂ ಏನು ಹೇಳಬೇಕು? ಮೌಂಟೇನ್ ರೋಡ್ ಅಂತಿದ್ದಾರೆ, ಓಕೆನಾ. ಸೊ ಆ್ಯಕ್ಚುಲಿ ನೋಡಿ, ಮತ್ತೆ ಯು ಆರ್ ಆನ್ ದ ರೋಡ್ ಟು ಸಕ್ಸಸ್ ಅಂತ ಇದೆ ಇಲ್ಲಿ. ಓಕೆ, ಯು ಆರ್ ಆನ್ ದ ರೋಡ್ ಟು ಸಕ್ಸಸ್ ಅಂತ ಮತ್ತೆ ಸೆಕೆಂಡ್ ಟೈಮ್ ಕನ್ಫರ್ಮೇಷನ್ ಸಕ್ಸಸ್ ಅಂತ ಬರ್ತಾ ಇದೆ. ಸೊ ನೀವು ಏನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ನಿಮಗೇನಾದರೂ ಮೌಂಟೇನ್ ರೋಡ್ ಅಂತ ಇದೆ, ಆಯಿತಾ. ಸೊ ಸ್ವಲ್ಪ ಅಷ್ಟು ಸುಲಭನೂ ಇರಲಿಲ್ಲ. ನೀವು ನಡೆದು ಬಂದ ಹಾದಿ ಅಂತಿರ್ಬೋದು, ಅಥವಾ ನೀವು ಆರಿಸ್ಕೊಂಡ ಕೆಲಸ ಅಂತ ಇರ್ಬೋದು. ಸೊ ಅಷ್ಟು ಸುಲಭ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅಷ್ಟೊಂದು ಸುಲಭನೂ ಇರಲಿಲ್ಲ, ಭಾಳ ಶ್ರಮ ಪಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಶ್ರಮ ಪಟ್ಟಿದ್ದೀರಾ. ಎಸ್ ಬಾಬಾ, ಬಟ್ ಈಗ ಸಕ್ಸಸ್ ಖಂಡಿತ ಅಂತ ಇದ್ದಾರೆ. ಓ, ಯಂಗರ್ ಮ್ಯಾನ್. ಓಕೆ, ಯಂಗರ್ ಮ್ಯಾನ್ ಅಂತ ಬರ್ತಾ ಇದೆ. ಸೊ ನಿಮ್ಮ ಲೈಫಲ್ಲಿ ಸಮ್ವನ್ ಯಂಗರ್ ದ್ಯಾನ್ ಯು ಅಂದರೆ ನಿಮಗಿಂತ ಚಿಕ್ಕೋರು ಇರ್ಬೋದು, ಚಿಕ್ಕೋರು ಅಂತ ಹೇಳ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ನಿಮಗೆ ಹೆಲ್ಪ್, ನಿಮ್ಗೆ ಸಹಾಯಕ್ಕೆ ಅಂತ ಇರ್ಬೋದು, ನೀವು ಏನು ಮಾಡ್ತಾ ಇದ್ದೀರಾ. ಸೊ ಅಲ್ಲಿ ಡೀಲಿಂಗ್ಸ್ ಆರ್ ರಿಲೇಷನ್ಶಿಪ್ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ವಿತ್ ಯಂಗರ್ ಮ್ಯಾನ್ ಅಂತ ಇಲ್ಲಿ ಏನು ಬರ್ತಿದೆ ಅದನ್ನೇ ಓದ್ತಾ ಇದ್ದೀನಿ. ಯಂಗರ್ ಮ್ಯಾನ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು, ಬಟ್ ನಿಮ್ಮ ಸಹಾಯಕ್ಕೋಸ್ಕರ ಸೊ ಬರ್ತಾ ಇದ್ದಾರೆ. ಇದು ಸಕ್ಸಸ್ ಕೆಳಗೆ ಬಂದಿದೆ. ವಾವ್. ಸೊ ಇನ್ನೂ ಮುಗಿಲೆತ್ತರಕ್ಕೆ ಹೋಗುತ್ತೆ ನಿಮ್ಮ ಸಕ್ಸಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರೋ ಒಬ್ಬರು ಪರ್ಸನ್ ಬರ್ತಾ ಇದ್ದಾರೆ ಅಂದರೆ ನಿಮ್ಮ ಹೆಲ್ಪ್ಗೆ ಅಂತ ಅಂದ್ಕೊಳ್ಳಿ, ಓಕೆನಾ. ಓಕೆ, ಎಸ್ ಬಾಬಾ, ಇನ್ನೇನು ಹೇಳಬೇಕು? ಶಾರ್ಕ್, ಓಕೆನಾ. ಟೇಕ್ ಕೇರ್ ಆರ್ ದೇರ್ ವಿಲ್ ಬಿ ಲಾಸ್ ಆಫ್ ಮೆಟೀರಿಯಲ್ ವೆಲ್ತ್ ಅಂತಿದ್ದಾರೆ. ಓ, ಟೇಕ್ ಕೇರ್ ಅಂತಿದ್ದಾರೆ. ಶಾರ್ಕ್ ನೋಡಿ, ಇದು ಗ್ರೇಟ್ ಪ್ಯಾಷನ್ ಕೆಳಗೆ ಬಂದಿದೆ, ಆಯಿತಾ. ನಿಮಗೆ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ನಿಮಗೊಂದು ರೀತಿ ಭಾಳ ಒಂದು ಮುತುವರ್ಜಿ ತೊಗೊಂಡು ಮಾಡ್ತಾ ಇದ್ದೀರಾ ಕೆಲಸ ಅಂತ ತೋರಿಸ್ತಾ ಇದ್ದಾರೆ. ಬಟ್ ಅದೇ ಇದರಲ್ಲೇನೆ ಬಿ ಕೇರ್ಫುಲ್ ಅಂತಲೂ ಹೇಳ್ತಾ ಇದ್ದಾರೆ, ಓಕೆನಾ. ಯಾತಕ್ಕೆ ಅಂತ ನಿಮಗೆ ಅರ್ಥ ಆಗಬೇಕು. ಸೊ ಅಲ್ಲಿ ಏನೋ ಒಂದು ರೀತಿ ತೊಂದರೆ ಆಗಬಹುದು, ನಿಮಗೆ ಮೆಟೀರಿಯಲ್ ಲಾಸ್ ಆಗ್ಬೋದು, ಹುಷಾರ್ ಅಂತ ಹೇಳ್ತಾ ಇದ್ದಾರೆ, ಓಕೆನಪ್ಪ. ಜೋಪಾನ. ಬಟ್ ಸಕ್ಸಸ್ ಬಂದೇ ಬರುತ್ತೆ 100%. ಡೋಂಟ್ ವರಿ. ನಿಮ್ಗೇನಾದರೂ ಹೆಲ್ಪ್ ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಹೆಲ್ಪ್ ಕೂಡ ಸಿಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ, ಓಕೆನಾ. ಹೆಲ್ಪ್ ಕೂಡ ಸಿಗುತ್ತೆ. ಎಸ್ ಬಾಬಾ, ಇನ್ನೇನು ಹೇಳಬೇಕು? ರ್ಯಾಚ್, ಇದು ಬಂದಿರೋದು ಆ್ಯಕ್ಸ್ ಕೆಳಗೆ, ಓಕೆನಾ. ಸೊ ಫೋರ್ಸಸ್ ವರ್ಕಿಂಗ್ ಎಗೇನ್ಸ್ಟ್ ಯು ಅಂದ್ರಲ್ವಾ, ಏನೋ ಒಂದು ರೀತಿ ಯಾರೋ ಜನಗಳಿರ್ಬೋದು, ಅಥವಾ ನಿಮ್ಮ ಸಮಯ ನಿಮಗೆ
ಸಹಾಯಕವಾಗಿಲ್ಲದೆ ಇರ್ಬೋದು, ಅಥವಾ ನೀವೇನು ಮಾಡ್ತಾ ಇದ್ದೀರಾ ಸೊ ಅದರಲ್ಲಿ ಮುಂದುವರಿಯೋಕ್ಕಾಗದೇ ಇರ್ಬೋದು, ಆಗಿಲ್ಲದೆ ಇರ್ಬೋದು ಇಷ್ಟು ದಿವಸ ಅಥವಾ ಇಷ್ಟು ಸಮಯ. ಸೊ ಅದು ಹಾಂ, ರ್ಯಾಟ್ ಬಂದಿರೋದು ಸಮ್‌ವನ್ ವರ್ಕಿಂಗ್ ಅಗೇನ್ಸ್ಟ್ ಯು ಬಿಹೈಂಡ್ ಯುವರ್ ಬ್ಯಾಕ್. ಸಿ ಮತ್ತೆ ಅದೇ ಬರ್ತಾ ಇದೆ ಇದ್ರ ಕೆಳಗೇನೆ. ಓಕೆನಾ? ಐ ಆಮ್ ಟೆಲಿಂಗ್, ಇದು ಕಾರ್ಡ್ಸ್ ಸುಮ್ಮನೆ ಬರ್ತಾ ಇರೋದಲ್ಲ, ತುಂಬ ಕೇರ್ಫುಲ್ ಆಗಿರಿ. ಯಾಕೆ ಅಂತಂದರೆ ಈ ಥರ ರಿಪೀಟೆಡ್ ಆಗಿ ಸಕ್ಸಸ್ ಅಂತ 2 ಕಾರ್ಡ್ ಬಂತು, ಮತ್ತು ಸಮ್ ಒನ್ ವರ್ಕಿಂಗ್ ಬಿಹೈಂಡ್ ಯು, ಸಮ್ ಫೋರ್ಸಸ್ ವರ್ಕಿಂಗ್ ಅಂತ ಎಗೇನ್ಸ್ಟ್ ಯು ಅಂತ. ಅಂದರೆ ನಿಮಗೆ ನಿಮ್ಮ ಹಿತೈಷಿಗಳಲ್ಲ ಆಯಿತಾ, ನಿಮ್ಮ ಹಿತಶತ್ರುಗಳು ಅನ್ಕೋಬೋದು. ಆ ಥರ ಯಾರೋ ಇದ್ದಾರೆ, ನಿಮ್ಮ ಎಗೇನ್ಸ್ಟ್ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಿತಶತ್ರುಗಳು ನಿಮ್ಮ ಖುಷಿ, ನಿಮ್ಮ ಸಕ್ಸಸ್ನ ಕಟ್ಟು ಮಾಡೋ ಪ್ರಯತ್ನ ನಡೀತಾ ಇದೆ ನಿಮ್ಮ ಹಿಂದೆ, ನಿಮ್ಮ ಬೆನ್ನ ಹಿಂದೆ ಅಂತ ಹೇಳ್ತಾ ಇದ್ದಾರೆ. ರ್ಯಾಟ್ ಆಯಿತಾ, ಯಾರೋ ಏನೋ ನಡೀತಾ ಇದೆ ಅಷ್ಟಂತೂ 100% ನಡೀತಿದೆ. ನಿಮ್ಮ ಖುಷಿ, ನಿಮ್ಮ ಸಕ್ಸಸ್ನ ಕಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವರ್ಕಿಂಗ್ ಎಗೇನ್ಸ್ಟ್ ಯು. ಸೊ ಮೇಲ್ನೋಟಕ್ಕೆ ನಿಮಗೆ ಭಾಳ ಒಳ್ಳೆಯವರು ಅನ್ನೋ ಥರ ಇರ್ಬೋದು, ಬಟ್ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕೋ ಪ್ರಯತ್ನನೂ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಏನು ಮಾಡೋದು? ಎಸ್ ಬಾಬಾ. ಓಕೆ, ಸಿ ಹಾರ್ಸ್ ಅಂತ ಕಾರ್ಡ್ ಬಿತ್ತು ಇದು. ಫ್ಯಾಮಿಲಿ ಮ್ಯಾಟರ್ಸ್. ಓ ಮೈ ಗಾಡ್. ಸೊ ಮೌಂಟೇನ್ ರೋಡ್ ಕೆಳಗೆ ಬಂದಿದೆ ಇದು ಆಯಿತಾ. ಸೊ ಈ ರೀತಿ ಒಂದು ಷಡ್ಯಂತ್ರ ಏನು ನಡೀತಾ ಇದೆ ಅಥವಾ ಏನು ಮಾಡ್ತಾ ಇದ್ದಾರೆ ಆಯಿತಾ, ನಿಮ್ಮ ಫ್ಯಾಮಿಲಿಯವರು ಅಂತಲೇ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಫ್ಯಾಮಿಲಿಯವರೇ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಫ್ಯಾಮಿಲಿ ಮ್ಯಾಟರ್ಸ್ ಅಂತ, ಅಥವಾ ಇದು ರಿಗಾರ್ಡಿಂಗ್ ನಿಮ್ಮ ಫ್ಯಾಮಿಲಿ ರಿಲೇಟೆಡ್ ಏನಾದ್ರು ವಿಷಯಗಳು, ಅದ್ರ ಬಗ್ಗೆ ಏನೋ ಒಂದು ನೆಗೆಟಿವಿಟಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಓಕೆ, ಇದು ನೆಸ್ಟ್. ಓಕೆನಾ? ನೆಸ್ಟ್ ಕಾರ್ಡ್ ಬಂದಿದೆ. ಆ್ಯನ್ ಎಮೋಷ್ನಲಿ ಸೆಕ್ಯೂರ್ ಲವಿಂಗ್ ಫ್ಯಾಮಿಲಿ ಈಸ್ ಇಂಪಾರ್ಟೆಂಟ್ ಟು ಯು. ಓಕೆ, ಸೊ ಆ್ಯಕ್ಚುಲಿ ನಿಮಗೆ ಒಂದು ಫ್ಯಾಮಿಲಿ ಬಗ್ಗೆ ಕನ್ಸರ್ನ್ ಇದೆ ನಿಮಗೆ ಅಂತಲೇ ತೋರಿಸ್ತಾ ಇದ್ದಾರೆ ಆಯಿತಾ. ಭಯಂಕರ ಕನ್ಸರ್ನು ನಿಮಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ, ಬಟ್ ಇದು ಫ್ಯಾಮಿಲಿ ರಿಲೇಟೆಡೇನೆ ಅಂತಲೇ ಬರ್ತಾ ಇದೆ ಆಯಿತಾ. ಫ್ಯಾಮಿಲಿ ಮ್ಯಾಟರ್ಸ್ ಬಗ್ಗೆ ಅಂತ, ರಿಲೇಟೆಡ್ ಮ್ಯಾಟರ್ಸ್, ಫ್ಯಾಮಿಲಿ ಮ್ಯಾಟರ್ಸ್ ಏನಾದ್ರು ಇರ್ಬೋದು. ಆಸ್ತಿ ವಿಚಾರ ಇರ್ಬೋದು, ಅಥವಾ ಮನೆ ವಿಚಾರ ಇರ್ಬೋದು, ಅಥವಾ ದುಡ್ಡು ಕಾಸು ವಿಚಾರ ಇರ್ಬೋದು, ಏನಾದರೂ ಇರ್ಬೋದು. ಸೊ ಅದ್ರ ಬಗ್ಗೆ ಏನೋ ಒಂದು ನೆಗೆಟಿವ್ ಆಗಿ ಏನೋ ನಡೀತಾ ಇದೆ, ಷಡ್ಯಂತ್ರ ನಡೀತಿದೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಎಸ್ ಬಾಬಾ, ಇನ್ನೇನು ಹೇಳಬೇಕು? ವೈನ್. ಓಕೆನಾ? ವೈನ್ ಅಂತ ಬಂದಿದೆ. ಇದೇನು ಹೇಳ್ತಾರೆ? ಸೀಕ್ ಔಟ್ ಇನ್ಫಾರ್ಮೇಷನ್ ದಟ್ ವಿಲ್ ಹೆಲ್ಪ್ ಯು ಅಂತಿದ್ದಾರೆ. ಸೊ ಸೀಕ್ ಔಟ್ ಇನ್ಫಾರ್ಮೇಷನ್ ಅಂತಿದ್ದಾರೆ. ಸೊ ನಿಮಗೆ ಏನಾದ್ರು ಡೌಟ್ ಇದೆ, ಈ ಥರ ಏನಾದ್ರು ಮಾಡ್ತಿದ್ದಾರೆ ಅಂದರೆ ಇನ್ಫಾರ್ಮೇಷನ್ ಕಲೆಕ್ಟ್ ಕೇಳು ಅಂತ ಹೇಳ್ತಾ ಇದ್ದಾರೆ. ಏನು ನಡೀತಿದೆ ಏನು ಅಂತ ಬೇಕು ಅಂದರೆ ಕೇಳಿ, ಗೊತ್ತಾಗತ್ತೆ ಅಂತಲೂ ಹೇಳ್ತಾ ಇದ್ದಾರಪ್ಪ. ಸೊ ಸಮಥಿಂಗ್ ರಿಲೇಟೆಡ್ ಟು ಫ್ಯಾಮಿಲಿ ಮ್ಯಾಟರ್ಸ್, ನಿಮ್ಮ ಫ್ಯಾಮಿಲಿ ಬಗ್ಗೆನೇ ಆಯಿತಾ. ಏನೋ ಒಂದು ಚರ್ಚೆ ನಡೀತಾ ಇರ್ಬೋದು, ಅಥವಾ ಏನೋ ಒಂದು ನೆಗೆಟಿವ್ ಆಗಿ ನಿಮ್ಮ ಎಗೇನ್ಸ್ಟೇ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಂಥ ಜನ ನೋಡು. ಸೊ ನಿಮ್ಮ ಎಗೇನ್ಸ್ಟ್ ಮಾಡ್ತಿದ್ದಾರೆ ಅಂದರೆ ನೀವೇನಾದರೂ ಹೇಳ್ಕೊಂಡಿದ್ದೀರಾ ಅಥವಾ ನೀವೇನಾದ್ರು ಮಾತಾಡಿದ್ದೀರಾ. ಸೊ ಅದ್ರ ಬಗ್ಗೆನೇ ಎಗೇನ್ಸ್ಟಾಗಿ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಮತ್ತೆ. ಓಕೆ, ಸೊ ಇನ್ನೊಂದು ಕಾರ್ಡು ಮೂನ್. ಓ ಮೈ ಗಾಡ್. ಓಕೆ, ಏನು ಬರ್ತಾ ಇದೆ? ಚೇಂಜಸ್ ಇನ್ ಯುವರ್ ಲೈಫ್ ಅಂತಿದ್ದಾರೆ. ಓಕೆ, ಇದು ನೋಡಿ, ಇದ್ರ ಕೆಳಗೆ ಬರ್ತಾ ಇದೆ ಆಯಿತಾ. ಸಿ ಹಾರ್ಸ್ ಕೆಳಗೆ ಬರ್ತಾ ಇದೆ.
ಇದಕ್ಕೆ ಇದ್ರ ಮೇಲಿದೆ ಇದು ಮೌಂಟೇನ್ ರೋಡ್ ಅಂತ. ಅಂದರೆ ನೀವು ಒಂದು ರೀತಿ ಒಂದು ಕೆಲಸ ಇವಾಗ ನೀವು ಯಾವ ಪೊಸಿಷನಲ್ಲಿ ಇದ್ದೀರಾ ಆ ಪೊಸಿಷನ್ಗೆ ಬರೋದಕ್ಕೆ ಸಖತ್ ಕಷ್ಟಪಟ್ಟಿದ್ದೀರಾ. ಮೌಂಟೇನ್ ರೋಡ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ವಿಜಯದ ಹಾದಿ ಅಷ್ಟು ಸುಲಭ ಇರಲಿಲ್ಲ ಅಂತ ತೋರಿಸ್ತಾ ಇದ್ದಾರೆ ಫಸ್ಟೇನೆ. ಅದ್ರ ಜೊತೆಗೆ ಇದು ಫ್ಯಾಮಿಲಿ ಮ್ಯಾಟರ್ಸಲ್ಲಿ ಏನೋ ಸ್ಟಕ್ ಆಗಿತ್ತು ನಿಮ್ಮ ಲೈಫ್ ಅನ್ನೋ ಥರನೂ ಹೇಳ್ತಾ ಇದ್ದಾರೆ ಆಯಿತಾ. ಅದು ಮೂನ್ ಸೈಕಲಲ್ಲಿ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಅಂದರೆ ಸ್ವಲ್ಪ ತುಂಬ ನಿಮಗೆ ಹಿಡನ್ ಇತ್ತು ನಿಮ್ಮ ಲೈಫಲ್ಲಿ, ಸಮ್ ಸೀಕ್ರೆಟ್ಸ್ ಇತ್ತು, ಸಮಥಿಂಗ್ ಸೀಕ್ರೆಟಿವ್ ಆಗಿತ್ತು ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇನೆ. ಏನೋ ಸೀಕ್ರೆಟಿವ್ ಆಗಿ ಏನೋ ನಡೀತಾ ಇತ್ತು ನಿಮ್ಮ ಬೆನ್ನ ಹಿಂದೆ. ಓಕೆ, ಅದನ್ನೇ ಹೇಳ್ತಾ ಇದ್ದಾರೆ. ಓಕೆ, ಸಮ್ ಒನ್ ವರ್ಕಿಂಗ್ ಎಗೇನ್ಸ್ಟ್ ಯು ಅಂತ ಬಂತಲ್ಲ ಇಲ್ಲಿ. ಸೊ ಅದೇ ನಿಮ್ಮ ಬೆನ್ನ ಹಿಂದೆ ಸೊ ಏನೋ ಸೀಕ್ರೆಟಿವ್ ಆಗಿ ಏನೋ ನಡೀತಾ ಇದೆ, ಮಾಡ್ತಾ ಇದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ ಮತ್ತೆ. ಓಕೆನಾ? ಎಸ್ ಪಾಪ. ಮನಿ ಪಾತ್ ಅಂತಿದ್ದಾರೆ. ಓಕೆನಾ? ಎ ಪಾತ್ ವಿತ್ ಮನಿ ಈಸ್ ವೇಟಿಂಗ್ ಫಾರ್ ಯು ಟು ಫೈಂಡ್ ಇಟ್. ಓಕೆ, ಸೊ ಇಷ್ಟು ಒದ್ದಾಡಿದ್ದೀರಾ, ಇಷ್ಟು ಕಷ್ಟಪಟ್ಟಿದ್ದೀರಾ ಆಯಿತಾ, ಇಷ್ಟು ವರ್ಷ ಇರ್ಬೋದು. ಆ್ಯಂಡ್ ಇದು ಬರೀ ನಿಮ್ಮ ಸಕ್ಸಸ್ ನೋಡೋಕ್ಕೋಸ್ಕರ ಅಂತಲ್ಲ, ಅಂದರೆ ನಿಮ್ಮ ವಿಜಯ ನೋಡೋದಕ್ಕೋಸ್ಕರ ಅಂತಲೇ ಅಲ್ಲ, ನಿಮ್ಮ ಲೈಫಲ್ಲೂ ಕೂಡ ಫ್ಯಾಮಿಲಿ ಮ್ಯಾಟರ್ಸಿಂದನೇ ಅಂತಲೂ ಹೇಳ್ತಾ ಇದ್ದಾರೆ ವೆರಿ ಕ್ಲಿಯರಾಗಿ. ಸೊ ಏನೋ ತೊಂದರೆಗಳು ನಡೆದಿದೆ, ಭಯಂಕರ ಮಾಡಿದೆ, ಅನ್ಯಾಯ ಷಡ್ಯಂತ್ರಗಳು ನಡೆದಿದೆ ನಿಮ್ಮ ಬೆನ್ನಿಂದೆ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ಆ್ಯಂಡ್ ಅದು ಆ ಸೀಕ್ರೆಟಿವ್ ಆಗಿತ್ತು, ತುಂಬ ಸೀಕ್ರೆಟ್ ಆಗಿತ್ತು. ಏನೇನು ನಡೀತು ಎಲ್ಲ ನಿಮ್ಮ ಬೆನ್ನ ಹಿಂದೆ ತುಂಬ ಸೀಕ್ರೆಟ್ ಆಗಿತ್ತು. ಬಟ್ ಇವಾಗ ಆಯಿತಾ, ಈಗ ನಿಮಗೆ ಹೇಳ್ತಾ ಇದ್ದಾರೆ, ನಿಮ್ಮನ್ನ ಕಾಯ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ದುಡ್ಡಿನ ಹಾದಿ ಆಯಿತಾ, ನೀವು ಹೋಗೋ ಹಾದಿ, ನಿಮ್ಮ ಗೋಲ್ ಏನಿದೆ ಅದನ್ನು ಸಿಗೋ ಸಮಯ ಹತ್ರ ಬರ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಅದು ಕಾಯ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪಾತ್ ಈಸ್ ವೇಟಿಂಗ್ ಫಾರ್ ಯು, ಪಾತ್ ಆಫ್ ಮನಿ ಅಂತೆ. ಹಾದಿ, ದುಡ್ಡಿನ ಹಾದಿ ನಿಮಗೆ ಕಾಯ್ತಾ ಇದೆ ಅಂತ ಒಂದು ಕಾರ್ಡ್ ಬಿದ್ದಿದೆ ನೋಡಿ, ಟ್ರೀ ಅಂತ ಬಿದ್ದಿದೆ. ಓಕೆ, ಸೊ ಅಫೇರ್ಸ್ ವಿತ್ ಯೋರ್ ಫ್ಯಾಮಿಲಿ. ಇದೇನಿದು ಮತ್ತೆ ನೋಡಿ, ಅಫೇರ್ಸ್ ವಿತ್ ಫ್ಯಾಮಿಲಿ, ಫ್ಯಾಮಿಲಿ ಮ್ಯಾಟರ್ಸ್ ಅಂತಿದ್ದಾರೆ. ಇದು ಸೊ ಇದು ಯಾವುದಕ್ಕಾದರೂ ಇರ್ಬೋದು, ನಿಮ್ಮ ಫ್ಯಾಮಿಲಿ ಆಸ್ತಿ ವಿಚಾರ ಇರ್ಬೋದು, ಅಥವಾ ಮನಿ ವಿಚಾರದಲ್ಲಿ ಇರ್ಬೋದು. ಮನಿ ಪಾತ್ ಅಂತ ಬಂತು ಆಯಿತಾ, ಅಥವಾ ಏನೋ ನಡೀತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಈ ಥರ ಏನು ನಡೆದಿತ್ತು, ಒಂದು ಷಡ್ಯಂತ್ರ ಎಲ್ಲ ಏನಾಯಿತು ನಿಮ್ಮ ಬೆನ್ನ ಹಿಂದೆ, ಏನು ನಡೀತು, ಮತ್ತು ಸೇಮ್ ಅಫೇರ್ಸ್ ವಿತ್ ಫ್ಯಾಮಿಲಿ ಅಂತಲೇ ಬರ್ತಾ ಇದೆ. ಸೊ ಫ್ಯಾಮಿಲಿ ಮ್ಯಾಟರಲ್ಲಿ ಭಾಳ ಒದ್ದಾಡಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಇದು ನಿಮಗೆ ಇವಾಗ ಹೇಳಿದ ತಕ್ಷಣ ನಿಮಗೆ ಅರ್ಥ ಆಗಿರುತ್ತೆ, ಯಾರ್ದೋ ಒಂದು ಮುಖ ನಾಪ್ಕ ಬರುತ್ತೆ ಆಯಿತಾ. ಹೌದು, ಇವ್ರು ಈ ಥರ ಒಂದು ಅನ್ಯಾಯ ಮಾಡಿದ್ರು, ತೊಂದರೆ ಮಾಡಿದ್ರು ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ತೊಂದರೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ತೆರೆಮರೆಯಲ್ಲಿ ನಿಮ್ಮ ಬೆನ್ನ ಹಿಂದೆ ಒಂದು ಭಯಂಕರ ಷಡ್ಯಂತ್ರ ಮಾಡಿದ್ದಾರೆ. ಎಲ್ಲ ಎರಡೆರಡು ಕಾರ್ಡ್ ಬರ್ತಾ ಇದೆ ನೋಡಿ. ಸಕ್ಸಸ್ 2 ಕಾರ್ಡ್ ಬಂತು, ಮತ್ತು ಫ್ಯಾಮಿಲಿ ಅಂತ ರಿಲೇಟೆಡ್ ಅಂತ 2 ಕಾರ್ಡ್ ಬಂತು ಆಯಿತಾ, ಫ್ಯಾಮಿಲಿ ಮ್ಯಾಟರ್ಸ್ ಅಂತ. ಅದೇ ಬಿತ್ತು ಕಾರ್ಡು, ವೀಲ್. ಓಕೆನಾ? ಸೊ ಇಂಡಿಸಿಸಿವ್ನೆಸ್, ಅಲೋಯಿಂಗ್ ಯುವರ್ ಲೈಫ್ ಟು ರ್ಯಾಂಬಲ್ ಏಮ್ಲೆಸ್ಲಿ. ಸೊ ಇದು ಇಷ್ಟು ದಿವಸ ಇವಾಗ ಏನಾಗಿದೆ ಅಂತಂದರೆ ಸಮಯದ ಚಕ್ರ ತಿರುಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇನೋ ನಡೆದಿದೆ, ಭಯಂಕರ ಷಡ್ಯಂತ್ರ ನಡೆದಿದೆ ನಿಮ್ಮ ಬೆನ್ನ ಹಿಂದೆ, ಫ್ಯಾಮಿಲಿ ರಿಲೇಟೆಡ್ ಪ್ರಾಬ್ಲಮ್ಸ್ ಏನೇ ಅಂತ ಹೇಳ್ತಾ ಇದ್ದಾರೆ. ಇದು ಹಣಕಾಸು ಇರ್ಬೋದು, ಆಸ್ತಿ ವಿಚಾರ ಇರ್ಬೋದು, ಅಥವಾ ಏನಾದರೂ ಇರ್ಬೋದು. ಬಟ್ ತುಂಬ ಸೀಕ್ರೆಟಿವ್ ಆಗಿತ್ತು. ಮೂನ್ ಇದು ಬಂದಿದೆ ಕಾರ್ಡು, ತುಂಬ ಸೀಕ್ರೆಟಿವ್ ಆಗಿ ಯಾರೋ ಭಯಂಕರವಾಗಿ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ ನಿಮ್ಮ ಬೆನ್ನ ಹಿಂದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ.
ಅದು ವೆರಿ ಕ್ಲಿಯರಾಗಿ ಹೇಳ್ತಾ ಇರೋದು, ಇದು ಫ್ಯಾಮಿಲಿ ರಿಲೇಟೆಡ್ ಅಂತಾನೆ. ಸೊ ಇದನ್ನು ನೀವು ಆಫೀಸ್ಗೆ ಅಂತ ಆಗುತ್ತಾ ಅಂತ ಹೇಳೋಕ್ಕಾಗಲ್ಲ. ಸೊ ನಿಮ್ಗೆ ಅಲ್ಲಿನೂ ನಡೀತಾ ಇದೆ ಷಡ್ಯಂತ್ರ, ಆ ಥರ ಏನೋ ಒಂದು ಅನ್ಯಾಯ ನಡೀತಿದೆ ಅಂತಂದರೆ ಎಸ್ ತೊಗೋಬೋದು ಆಯಿತಾ. ನೀವು ಜನಗಳನ್ನ ಒಂದು ಫ್ಯಾಮಿಲಿ ಥರ ನೋಡಿರ್ತೀರಾ, ಇರ್ಬೋದೇನೋ, ಓಕೆನಾ. ಸೊ ಏಕೆಂದರೆ ಮೋಸ್ಟ್ ಆಫ್ ದ ಟೈಮ್ ನಾವು ಕೆಲಸಕ್ಕೆ ಅಂತ ಹೋದ್ರೂ ಕೂಡ ಮನೆಗಿಂತ ಜಾಸ್ತಿ ಆಫೀಸಲ್ಲೇ ಜಾಸ್ತಿ ಇರ್ತೀವಲ್ವಾ. ಸೊ ಅದು ಓಕೆ ಇರ್ಬೋದೇನೋ ಅಂತಲೇ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಬಟ್ ಇದು ಮಾಡಿರೋದಂತೂ ಷಡ್ಯಂತ್ರ. ಸೊ ತುಂಬ ಸೀಕ್ರೆಟಿವ್ ಆಗಿ ನಿಮ್ಮ ಬೆನ್ನಿಂದೆ ನಡೀತು, ಭಯಂಕರವಾಗಿ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೀಕ್ ಔಟ್ ಇನ್ಫಾರ್ಮೇಷನ್ ಅಂದರು, ಅದಕ್ಕೇನೆ ಇನ್ಫಾರ್ಮೇಷನ್ ತಗೋ ಗೊತ್ತಾಗುತ್ತೆ ಅಂತಿದ್ದಾರೆ. ಸೊ ಓಕೆ, ಇವಾಗ ಅಲೋಯಿಂಗ್ ಯುವರ್ ಲೈಫ್ ಟು ರ್ಯಾಂಬಲ್ ಏಮ್ಲೆಸ್ಲಿ ಅಂತ ಬಂದಿದೆ. ಈ ಕಾರ್ಡ್ಗೆ ಇನ್ನೊಂದು ನೋಡೋಣ ಇರಿ. ಓಕೆ ಬಾಬಾ, ಇನ್ನೊಂದು ಕಾರ್ಡ್ ಇದು ಕನ್ಫರ್ಮ್ ಮಾಡಿ. ಇದು ಕ್ಯಾಟ್, ಇಲ್ಲೇನೋ ಇನ್ನೊಂದು ಕ್ಯಾಟ್ ಆಯ್ತಾ. ಓಕೆ, ಸೊ ಟೂ ಫೇಸ್ಡ್ ಫ್ರೆಂಡ್ ಅಂತಿದ್ದಾರೆ. ಓ ಮೈ ಗಾಡ್. ಓಕೆ, ಸೊ ಈಗಿನೂ ಹೇಳ್ಸಿದ್ರು ಗೊತ್ತಾಯ್ತಾ ನೋಡಿ, ಸ್ವಲ್ಪ ಮುಂಚೆ ಆಫೀಸ್ ಇದ್ರೂ ಇರ್ಬೋದು ಅಂತ ಹೇಳ್ಸಿದ್ರು, ಅಲ್ಲಿ ನೋಡಿದ್ರೆ ಟೂ ಫೇಸ್ಡ್ ಫ್ರೆಂಡ್ ಅಂತ ಬರ್ತಾ ಇದ್ದಾರೆ ಆಯಿತಾ. ನೀವು ಮನೆಯವ್ರಿಗಿಂತ ಹೆಚ್ಚಾಗಿ ನಂಬಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಕೂಡ ಒಂದು ರೀತಿ ಈ ಥರ ಒಂದು ಅನ್ಯಾಯ ನಡೀತಾ ಇದೆ, ಮಾಡ್ತಾ ಇದ್ದಾರೆ ನಿಮ್ಮ ಎಗೇನ್ಸ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಇದೆಲ್ಲರೂ ಇರ್ಬೋದು, ಮನೆ ಇರ್ಬೋದು, ಫ್ಯಾಮಿಲಿ ಅಂತ ನೀವು ಟ್ರೀಟ್ ಮಾಡಿದ್ದೀರಾ, ಯಾರನ್ನ ಟ್ರೀಟ್ ಮಾಡಿದ್ದೀರಾ ಫ್ಯಾಮಿಲಿಯವರು ಅಂತ. ಸೊ ಅವರು ಕೂಡ ಆಟಾಡ್ತಾ ಇದ್ದಾರೆ ನಿಮ್ಮ ಬೆನ್ನಿಂದೆ. ಸೊ ಫ್ಯಾಮಿಲಿಲೂ ಇರ್ಬೋದು, ಆಸ್ತಿ ವಿಚಾರದಲ್ಲಿ ಇರ್ಬೋದು, ಅಥವಾ ಆಫೀಸಲ್ಲಿ ಅಂತ ತೊಗೊಂಡ್ರೆ ಅಲ್ಲಿ ಕೆಲಸ ಇದು ಏನೇನು ನಡೀತಾ ಇದೆ ಅನ್ಯಾಯ ನಿಮಗೆ ಗೊತ್ತು ಆಯಿತಾ. ಸೊ ಅಂತೂ ಆಗ್ತಾ ಇದೆ, ತುಂಬ ಸೀಕ್ರೆಟಿವ್ ಆಗಿ ನಿಮಗೆ ಗೊತ್ತಿಲ್ಲದೆ ಇರೋ ಥರ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ, ನಡೆದಿದೆ, ಓಕೆನಾ. ಆದರೆ ಈಗ ಓಕೆ, ಇಷ್ಟೆಲ್ಲ ನಡೆದಿದೆ ನಿಮ್ಮ ಬೆನ್ನ ಹಿಂದೆ ಅಂತ ಈಗ ಒಂದೊಂದೇ ಕಾರ್ಡ್ಸ್ ಹಿಂದೆ ಬರ್ತಾ ಇದೆ. ಬಟ್ ಸ್ಟಾರ್ಟಿಂಗ್ ಫಸ್ಟ್ ಕಾರ್ಡ್ ಬಂದಿದೆ ಸಕ್ಸಸ್ ಅಂತ, ಓಕೆನಾ. ಸಕ್ಸಸ್ ಕಾರ್ಡ್ ಬಂತು. ಸೊ ಈಗ ಸಮಯ ಏನು ಅಂತಂದರೆ, ನಿಮ್ಮ ಆಸೆ, ನಿಮ್ಮ ಖುಷಿ ಏನಿದೆ, ನೀವೇನು ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ಇದು ಕೆಲಸದಲ್ಲಾದರೂ ಇರ್ಬೋದು, ಅದನ್ನೇ ಹೇಳಿಸ್ತಾ ಇದ್ದಾರೆ. ಸೊ ನೀವು ಕೆಲಸದಲ್ಲಾದರೂ ಇರ್ಬೋದು, ಮನೆ ಅಂತ ತೊಗೊಳ್ಳಿ ಅಲ್ಲಿರ್ಬೋದು, ಇದು ಯಾವ ಕಾರಣಕ್ಕಾದರೂ ಇರ್ಬೋದು, ಇನ್ಕ್ಲೂಡಿಂಗ್ ಫ್ಯಾಮಿಲಿ ಮ್ಯಾಟರ್ಸ್, ಇನ್ಕ್ಲೂಡಿಂಗ್ ಅದನ್ನೂ ಸೇರಿ ಏನೇ ಅನ್ಯಾಯ, ತೊಂದರೆ, ಕಷ್ಟ ಅಂದ್ರೆ ಆ ಥರ ಮಾಡಿದ್ದಾರೆ, ಅದನ್ನು ನೀವು ಏನು ಮಾಡಿದ್ದೀರಾ, ಕಟ್ ಮಾಡಿದ್ದೀರಾ ಅಂತಲೇ ಹೇಳ್ತಾ ಇದ್ದಾರೆ. ನಿಮಗೆ ಅಷ್ಟು ಸುಲಭ ಇರಲಿಲ್ಲ, ಇದು ಭಯಂಕರ, ನೀವು ನಡೆದು ಬಂದ ಹಾದಿ ಅಷ್ಟು ಸುಲಭ ಇರಲಿಲ್ಲ. ಈ ಥರ ಒಂದು ಪೊಸಿಷನ್ಗೆ ಬಂದಿದ್ದೀರಾ, ಸಕ್ಸಸ್ ಸಿಗ್ತಾ ಇದೆ ಇವಾಗ 100% ಇದು, ಓಕೆನಾ. ಈಗ ಈ ಥರ ಎನರ್ಜಿ ಚೇಂಜ್ ಆಗ್ತಾ ಇದೆ, ಓಕೆನಾ. ಸೊ ನಿಮಗೆ ಆಫೀಸಲ್ಲಿ ಅಂತ ತೊಗೊಂಡ್ರೆ ನಿಮ್ಮ ಫ್ರೆಂಡ್ ಅಂತಲೇ ಹೇಳ್ತಾ ಇದ್ದಾರೆ, ಅಂದರೆ ನಿಮ್ಮ ಟೂ ಫೇಸ್ಡ್ ಇತ್ತು, ಅವರು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ಥರ ಫ್ಯಾಮಿಲಿ ಮ್ಯಾಟರ್ಸ್ ಅಂತ ತೊಗೊಂಡ್ರೆ ಫ್ಯಾಮಿಲಿಯವ್ರು ಯಾರು, ಓಕೆನಾ. ಸೊ ಅಲ್ಲೆಲ್ಲ ನಡೆದಿತ್ತು, ಬಟ್ ಈಗ ಅದನ್ನೆಲ್ಲ ಕ್ಲೋಸ್ ಆಗಿದೆ. ಇವಾಗ ಕ್ಲೋಸ್ ಮಾಡಿ ಇವಾಗ ನೀವು ಮುಂದೆ ವರಿತಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಬಟ್ ಬಿ ಕೇರ್ಫುಲ್, ಓಕೆನಾ. ಸ್ವಲ್ಪ ಕೇರ್ಫುಲ್ಲಾಗೂ ಇರಿ, ಏಕೆಂದರೆ 2 ಸಲ ಬಂತು ನೋಡಿ, ಇದು ಸೀಕ್ರೆಟಿವ್ ಆಗಿ ಏನೋ ನಡೀತಾ ಇದೆ ಅಂತ ಬಂತು, ಶಾರ್ಕ್ ಅಂತ ಬಂತು, ಪ್ಲಸ್ ಇದು ಆ್ಯಕ್ಸ್ ಅಂತ ಬಂದಿದೆ ಆಯಿತಾ. ಸೊ ನೀವೇ ಅರ್ಥ ಮಾಡಿಕೊಂಡು ಸ್ವಲ್ಪ ಸೀಕ್ ಔಟ್ ಇನ್ಫಾರ್ಮೇಷನ್ ಅಂತಲೂ ಬಂತು. ಸೊ ಸ್ವಲ್ಪ ನೀವು ಅರ್ಥ ಮಾಡಿಕೊಂಡ್ರೆ ಏನು ನಡೀತಿದೆ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಸೊ ಅದನ್ನು ಕಟ್ ಮಾಡಬೇಕಾಗತ್ತೆ. ಇನ್ಕ್ಲೂಡಿಂಗ್ ಇವಾಗ ಯಾರೋ ತುಂಬ ಕ್ಲೋಸ್ ಫ್ರೆಂಡ್ ಆ ಥರ ಇದ್ದರು ಅಂತ ಅಂದ್ಬಿಟ್ಟು ಮತ್ತೆ ಗ್ಯಾಂಬಲ್ ಮಾಡಬೇಡ ಅಂತ ಹೇಳ್ತಿದ್ದಾರೆ. ನಿನ್ನ ಲೈಫ್ ಜೊತೆ ಗ್ಯಾಂಬಲ್ ಮಾಡ್ಕೋಬೇಡ ಅಂತಿದ್ದಾರೆ. ಅಂದರೆ ಅವರು ಅಡ್ವಾಂಟೇಜ್ ತೊಗೋತಾರೆ ನಿಮ್ಮ ಲೈಫಲ್ಲಿ, ನಿಮ್ಮಲ್ಲಿರೋ ಏನು ಒಂದು ಒಳ್ಳೆತನ ಇರ್ಬೋದು, ಅಥವಾ ನಿಮ್ಮ ಹೆಲ್ಪ್ ತೊಗೊಂಡು ನಿಮಗೆ ಬೆನ್ನಕ್ಕೆ ಚೂರಿ ಹಾಕೋ ಥರ ಇರ್ಬೋದು, ಸಮಥಿಂಗ್ ಆ ಥರ ಮಾಡ್ತಾರೆ. ಬಿ ಕೇರ್ಫುಲ್ ಅಂತಿದ್ದಾರೆ. ಅವ್ರಿಗೆ ಏನಂದರೆ ನಿಮಗೆ ಸಿಗ್ತಿರೋ ಸಕ್ಸಸ್ ಮೇಲೆ ಕಣ್ಣು, ಅದಕ್ಕೆ
ಕತ್ರಿ ಹಾಕಬೇಕು, ಕಟ್ ಮಾಡಬೇಕು ಅಂತ ಏನೋ ಮಾಡ್ತಾ ಇದ್ದಾರೆ, ಆಯಿತಾ. ಅದೇ ಸೀಕ್ರೆಟಿವ್ ಆಗಿ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಡೆದಿದೆ, ಸುಮಾರು ವರ್ಷನೇ ಸುಮಾರು ದಿವಸನೂ ಮಾಡಿದ್ದಾರೆ, ಅಥವಾ ವರ್ಷ ಮಾಡಿರ್ಬೋದು. ಮೂನ್ ಸೈಕಲ್ ಅಂದರೆ ಅಥವಾ ಇತ್ತೀಚೆಗೂ ಇರ್ಬೋದು, ಆಯಿತಾ. ಓಕೆ, ಸೊ ಇದು ಹೇಳ್ತಾ ನಿಮಗೆ ಯಾರ ಹೆಸರು ಬರ್ತಾ ಇದೆ, ಅಥವಾ ನಿಮಗೆ ಯಾರು ಇರಬಹುದು ಅಂತ ಅನ್ನಿಸ್ತಿದೆ, ಅದೇ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಇದರ ಒಂದು 3-4 ಕಾರ್ಡ್ ಬಿದ್ದಿದೆ, ಒಂದು ಕಾರ್ಡ್ ತೊಗೋತೀನಿ. ಸೊ ಓಲ್ಡರ್ ಮ್ಯಾನ್ ಅಂತಿದ್ದಾರೆ. ಓ ಮೈ ಗಾಡ್, ಓಕೆ. ಡೀಲಿಂಗ್ಸ್ ಆರ್ ರಿಲೇಷನ್ಶಿಪ್ ವಿತ್ ಎನ್ ಓಲ್ಡರ್ ಮ್ಯಾನ್ ಅಂತಿದ್ದಾರೆ, ಓಕೆನಾ. ಸೊ ಇದು ನಿಮ್ಮ ಲೈಫಲ್ಲಿ ಇದು ಕಾರ್ಡ್ ಏನು ಬಂದಿದೆ ಅದೇ ಥರ ಹೇಳ್ತಾ ಹೋಗ್ತೀನಿ. ಸೊ ದಟ್ ಮೇಕ್ ಸಮ್ ಸೆನ್ಸ್ ಅನಿಸುತ್ತೆ. ಸೊ ನಿಮಗೂ ಅರ್ಥ ಆಗುತ್ತೆ ಚೆನ್ನಾಗಿ. ಸೊ ಇದು ಕಾರ್ಡ್ಗಳಲ್ಲಿ ಜೆಂಡರ್ ಇರೋದಿಲ್ಲ, ಬಟ್ ಸ್ಟಿಲ್ ಇದು ಏನು ಹೆಸರು ಏನು ಹಾಕಿದ್ದಾರೆ ಅದನ್ನೇ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ದಟ್ ನಿಮಗೆ ಕ್ಲಿಯರ್ ಆಗುತ್ತೆ ಇದಾರಾ ಇಲ್ವಾ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ, ಓಕೆ. ನಿಮ್ಮ ಲೈಫಲ್ಲಿ ಜೆಂಟ್ಸರು ಇರ್ಬೋದು, ಲೇಡಿನಾದರೂ ಇರ್ಬೋದು, ಅರ್ಥ ಆಯ್ತಾ. ಇಲ್ಲೇನು ಹೇಳ್ತಾ ಇದ್ದಾರೆ, ಓಲ್ಡರ್ ಮ್ಯಾನ್ ಅಂತ ಹೇಳ್ತಾ ಇದ್ದಾರೆ. ಸೊ ಡೀಲಿಂಗ್ಸ್ ಆರ್ ರಿಲೇಷನ್ಶಿಪ್ ವಿತ್ ಎನ್ ಓಲ್ಡರ್ ಮ್ಯಾನ್, ನನಗಿದು ತುಂಬ ನೆಗೆಟಿವ್ ವೈಬ್ ಕೊಡ್ತಾ ಇದೆ. ಸೊ ಯಾರಾದರೂ ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಆಫೀಸಲ್ಲಿ ಅಂತ ತಗೋತೀರಾ, ಅಥವಾ ಮನೇಲಿ ಅಂತ ತಗೋತೀರಾ, ಯಾರೋ ಒಬ್ಬರು ಎಲ್ಡರ್ ಪರ್ಸನ್ ಆ ಥರ ಒಂದು ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ತುಂಬ ನೆಗೆಟಿವ್ ಥಾಟ್ಸ್ ಇದೆ ನಿಮ್ಮ ಬಗ್ಗೆ ಅಂತ ಇಲ್ಲಿ ಬಂದಿರೋದು. ಓಲ್ಡರ್ ಮ್ಯಾನ್ ಅಂತ ಬಂದಿದೆ. ಸೊ ಬಟ್ ಬಿ ಕೇರ್ಫುಲ್, ಓಕೆನಾ. ಸೊ ಇದು ಕೆಲಸದಲ್ಲಿ ಅಂತ ತೊಗೊಂಡ್ರೆ ಅಲ್ಲೂ ಇರುತ್ತೆ, ಎಲ್ಲಿ ಬೇಕಾದ್ರೂ ಇರ್ಬೋದು, ನಿಮಗೆ ಗೊತ್ತು ಯಾರು ಅಂತ. ಆ್ಯಂಡ್ ಅದು ಯಾರು ಆಗಿರ್ಬೋದು, ಇದು ಆಯಿತಾ, ಯಾರು ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ. ಓಕೆ, ಸೊ ಫ್ರೈಯಿಂಗ್ ಪ್ಯಾನ್, ಓಕೆ. ಸೊ ಇದು ಸೈನ್ ಕೊಡ್ತಾ ಇದ್ದಾರೆ ನಿಮಗೆ, ಒಂದು ರೀತಿ ಇಷ್ಟು ವರ್ಷ ಅಥವಾ ಇಷ್ಟು ದಿವಸ ನಿಮ್ಗೊಂದು ರೀತಿ ಉರಿತಿರೋ ಬೆಂಕಿ ಮೇಲೆ ಕೂತಂಗಿತ್ತು, ಅಥವಾ ಉರಿಯೋ ಪಾತ್ರೆಯಲ್ಲಿ ಕೂತ ಆಗಿತ್ತಾ ನಿಮ್ಮ ಜೀವನ, ಆ ಥರ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಸೈನು, ನಿಮಗೆ ಆ ಥರ ಆಗಿತ್ತು ತೊಂದರೆ ಅಂತಂದರೆ. ಸೊ ಬಿ ಕೇರ್ಫುಲ್ ಅಂತಿದ್ದಾರೆ. ಆಫೀಸಲ್ಲಿ ನಿಮ್ಗೆ ಯಾರಾದರೂ ಆ ಥರ ತೊಂದರೆ ಮಾಡ್ತಾಯಿದ್ದು ಅಂದರೆ ಜೋಪಾನ, ಹುಷಾರ್ ಅಂತಿದ್ದಾರೆ. ಟ್ರಬಲ್, ಓ ಮೈ ಗಾಡ್, ಅಕ್ಯುಸೇಷನ್ಸ್ ನೋಡಿ, ಓಕೆನಾ. ಓ ಇದು ಸ್ವಲ್ಪ ಇದೇನೆಂದರೆ ಇದು ತುಂಬ ಚೇತಾವಣಿ ಥರನೇ ಬರ್ತಾ ಇದೆ. ಆ್ಯಕ್ಚುಲಾಗಿ ರೀಡಿಂಗ್ ನೋಡಿದ್ರೆ ತುಂಬ ಚೇತಾವಣಿ ಕೊಡ್ತಾ ಇದ್ದಾರೆ ಭಗವಂತ. ಓಕೆ, ಸೊ ಇದಕ್ಕೆ ಏನು ಅಂತ ನೋಡೋಣ ಇರಿ. ಓಕೆ, ಎಸ್ ಬಾಬಾ, ಇದು ಇನ್ನೇನು ಹೇಳಬೇಕು. ಸಿಕ್ಸ್ ಆಫ್ ವಾಂಡ್ಸ್ ಇದು ಮತ್ತೆ ಸಕ್ಸಸ್ ಕಾರ್ಡೇನೆ ಬಂತು ಬಿಡಿ, ಸಕ್ಸಸ್ ಬಂತು, ಓಕೆನಾ. ಸೊ ಇದೇನಂತಂದರೆ, ಇದು ನಿಮ್ಮ ಕೆಲಸದಲ್ಲಿ ಅಂತ ತೊಗೊಳ್ಳಿ, ಮನೇಲಿ ಅಂತ ತೊಗೊಳ್ಳಿ, ಅಥವಾ ಏನೋ ಎಲ್ಲಾದರೂ ತೊಗೊಳ್ಳಿ, ಫ್ಯಾಮಿಲಿ ಮ್ಯಾಟರ್ಸ್ ಇತ್ತು ಅಂತ 2 ಕಾರ್ಡ್ ಬಂತು. ನಿಮ್ಮ ಹಾದಿ, ನೀವು ಎಲ್ಲಿಗೆ ಹೋಗ್ತಾ ಇದ್ರಿ ಅದು ಆ್ಯಕ್ಚುಲಿ ನಿಮಗೆ ಸಕ್ಸಸ್ ಕ್ರೌನ್ ಸಿಗಲೇಬೇಕಿತ್ತು, ಆಯಿತಾ. ಸೊ ಅದನ್ನು ತಡೆದ್ರು, ಆಯಿತಾ. ಬೇಕಾದಾಗ ತಡೆದಿದ್ದಾರೆ, ಒಂದು ನೆಗೆಟಿವಿಟಿ ಮಾಡಿನೇ ತಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಬಟ್ ಇವಾಗ ಆ ಸಕ್ಸಸ್ ನೋಡಿ, ಇದು 3ನೇ ಕಾರ್ಡು ಕನ್ಫರ್ಮೇಷನ್ ನಿಮಗೆ. ಫಸ್ಟು ಸಕ್ಸಸ್ ಬಂತಾ, ಇಲ್ಲಿ ಮೌಂಟೇನ್ ರೋಡ್ ಅಂತ ತೋರಿಸಿದ್ರು. ಇದು ಯು ಆರ್ ಆನ್ ದ ರೋಡ್ ಟು ಸಕ್ಸಸ್ ಅಂತ ಇದೆ ಇಲ್ಲಿ, ಆಯಿತಾ. ಇಲ್ಲಿ ಕೆಳಗೆ ಬರ್ದಿದೆ, ಯು ಆರ್ ಆನ್ ದ ರೋಡ್ ಟು ಸಕ್ಸಸ್ ಅಂತ. ಬರೀ ಸಕ್ಸಸ್ಸು. ಇದು ಕಾರ್ಡು ಕೂಡ ಸಕ್ಸಸ್, ಓಕೆನಾ. ಅಂದರೆ ಇದು ಬ್ಯೂಟಿಫುಲ್. ಇವಾಗ ಬಿಟ್ಟಾಕಿ, ಏನು ತಲೆ ಕೆಡಿಸ್ಕೊಬೇಡಿ. ಇದೇನು ಹೇಳ್ತಾ ಇದ್ದಾರೆ ಅಂದರೆ, ಈ ಥರ ಎಲ್ಲ ಮಾಡ್ತಾಯಿದ್ರು, ಅನ್ಯಾಯ ಮಾಡಿದ್ರು, ನೀವು ಎಷ್ಟರ ಮಟ್ಟಿಗೆ ನೀವೊಂದು ಯಾವ ರೀತಿ ನೀವು ನಡ್ಕೊಂಬಂದ್ರಿ, ಬಟ್ ನಿಮಗೆ ತಕ್ಕ ಹಾಗಿರಲಿಲ್ಲ, ಆ ಎನ್ವೈರ್ನಮೆಂಟ್ ನಿಮಗೆ ತಕ್ಕ ಹಾಗಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಅದೊಂದು ಪಾಠ ಕಲ್ತಿರ್ತೀರಾ, ತಲೆ ಕೆಡಿಸ್ಕೊಬೇಡಿ, ಆಯಿತಾ. ಭಯ ಪಟ್ಕೊಳ್ಳೋಕೆ ಏನಿಲ್ಲ. ಸೊ ಇವಾಗ ಆ ತೊಂದರೆಗಳಿಂದ ಆಚೆ ಬರ್ತಾ ಇದ್ದೀರಾ, ಸಕ್ಸಸ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ನೋಡಿ, ಈಗ ಲಾಸ್ಟ್ ವೀಕಿಂದ ಅನಿಸುತ್ತೆ ಸಕ್ಸಸ್ ಅಂತಾನೆ ಕಾರ್ಡ್ಸ್ಗಳು ಜಾಸ್ತಿ ಬರ್ತಿದೆ ಅನಿಸುತ್ತೆ. ಸೊ ಸೂಪರ್ ಎನರ್ಜಿ ಬರ್ತಾ ಇದೆ. ಎಂಜಾಯ್ ಮಾಡಿ, ಓಕೆನಾ. ಎಂಜಾಯ್, ಆ್ಯಕ್ಚುಲಿ ಸೆಲೆಬ್ರೇಟ್ ಮಾಡಿ, ಓಕೆ. ಸೆಲೆಬ್ರೇಟ್ ಮಾಡಿ. ಆ್ಯಂಡ್ ಈ ಥರ ಒಂದು ಆಯಿತು, ಸಕ್ಸಸ್ ಬಂತು ಅಂತಂದರೆ ಖಂಡಿತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ.
ಈ ಥರ ಆಗಿದೆ ಅಂತ. ಸೊ ಕಂಗ್ರ್ಯಾಟ್ಸ್ ಇನ್ ಅಡ್ವಾನ್ಸ್, ಓಕೆನಾ? ಕಂಗ್ರ್ಯಾಟ್ಸ್. ಸೊ ಯಾರಿಗೆ ಅಂತ ಗೊತ್ತಿಲ್ಲ ಇದು. ಸೊ ಇದು ಭಯಂಕರ ಸಕ್ಸಸ್ ಇದು. ಇದು ಬರೀ ಅಂಥ ಇಂಥ ಚೂರು ಪಾರು ಆ ಥರ ಅಲ್ಲ. ಸೊ ಇಟ್ಸ್ ಅ ಹ್ಯೂಜ್ ಸಕ್ಸಸ್ ಅಂತ ಹೇಳ್ತಾ ಇದ್ದಾರೆ. ಹ್ಯೂಜ್ ಸಕ್ಸಸ್. ಯಾಕೆ ಅಂತಂದರೆ ಇಷ್ಟೂ ನೆಗೆಟಿವಿಟಿ ಆಗಿದೆ. ನಿಮ್ಗೆ ಎಲ್ಲೆಲ್ಲಿ ಹೋಗು, ನೀವು ಎಲ್ಲ ಆಫೀಸ್ ಅಂತ ತಗೋತೀರಾ ಅಥವಾ ಮನೆ ಅಂತ ತಗೋತೀರಾ, ಎಲ್ಲೆಲ್ಲಿ ನೋಡು ಕಟ್ ಮಾಡಿದ್ದಾರೆ. ನಿಮ್ಮ ಏಳಿಗೆ ಕಟ್ ಮಾಡಿದ್ದಾರೆ, ಆಯಿತಾ? ನಿಮ್ಮ ಖುಷಿ, ನಿಮ್ಮ ಸಂತೋಷ, ನಿಮ್ಗೇನು ಒಂದು ಪ್ಯಾಷನ್ ಇತ್ತು ನಿಮ್ಮ ಕೆಲಸದ ಬಗ್ಗೆ, ಅದನ್ನೇ ಕಟ್ ಮಾಡಿದ್ದಾರೆ, ಆಯಿತಾ? ಆ ಥರ ಎಲ್ಲ ಒಂದು ನೆಗೆಟಿವಿಟಿ ನಡೆದಿದೆ ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ಇವಾಗ ಆ ಸಕ್ಸಸ್ನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ, ಯಾರೂ ಇವಾಗ ಸ್ಟಾಪ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇಟ್ಸ್ ಆಲ್ರೆಡಿ ಯುವರ್ಸ್, ನಿಮ್ಮದು ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಎನರ್ಜಿ, ಓಕೆನಾ? ಏನೂ ಮಾಡೋಕ್ಕಾಗಲ್ಲ ನಮ್ಮ ಜೀವನದಲ್ಲಿ. ನಾವು ಬೇಡ ಬೇಡ ಅಂದ್ರೂ ಆ ಥರದವ್ರು ಒಬ್ಬೊಬ್ರು ಇರ್ತಾರೆ. ನಮಗೇನೋ ಒಂದು ಪಾಠ ಕಲಿಯೋದಿರುತ್ತೆ. ಏನು ಕಲ್ತ್ರಿ ಅದರಿಂದ? ಆ ಥರ ಒಂದು ಸಿಚುಯೇಷನ್ ಇತ್ತು ಅಂತಂದರೆ ಏನು ಪಾಠ ಕಲ್ತ್ರಿ ಅದನ್ನು ಕಮೆಂಟ್ ಮಾಡಿ, ಆಯಿತಾ? ಇಲ್ಲ ಅಂತಂದರೆ ಏನು ಗೊತ್ತಾ, ಮತ್ತೆ ಮತ್ತೆ ಇದೇ ಥರ ಪರಿಸ್ಥಿತಿ ಬರ್ತಾ ಹೋಗುತ್ತೆ, ಇದೇ ಥರ ಸಿಚುಯೇಷನ್ಸ್ ಸಿಗ್ತಾ ಹೋಗುತ್ತೆ. ನಾವು ಬಿಡಿಸ್ಕೊಂಡು ಯಪ್ಪ ಸಾಕಪ್ಪ ಇವ್ರ ಸವಾಸ ಅಂದ್ರೂ ಬಿಡಿಸ್ಕೊಳಕ್ಕಾಗೋದಿಲ್ಲ. ಆ ಥರ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ, ಆಯಿತಾ? ಸೊ ಏನು ಪಾಠ ಕಲ್ತ್ರಿ, ಈ ಥರ ಒಂದು ಪರಿಸ್ಥಿತಿ ಎದುರಾಯಿತು ನಿಮಗೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ ವೆರಿ ಕ್ಲಿಯರಾಗಿ. ಸೊ ಏನು ಪಾಠ ಕಲ್ತ್ರಿ ಅದರಿಂದ ಅಂತ ಏನು ಅನಿಸುತ್ತೆ ನಿಮಗೆ ಅದ್ರ ಬಗ್ಗೆ ಒಂದು ಕಮೆಂಟ್ ಹಾಕಿ, ಓಕೆನಾ? ಸೊ ಇವಾಗ ಇನ್ನೇನಿಲ್ಲ, ಇವಾಗ ಏನಿದ್ರು ಸಕ್ಸಸ್ಸು ಸೆಲೆಬ್ರೇಟ್ ಮಾಡೋದಷ್ಟೇ, ಆಯಿತಾ? ನೆಕ್ಸ್ಟು 100% ಇದು ಕ್ಲೇಮ್ ಮಾಡಿ ನಿಮ್ಮದೇ ಅಂದ್ಕೊಳ್ಳಿ, ಖಂಡಿತ ನಿಮ್ಮದೇ ಆಗುತ್ತೆ, ಓಕೆನಾ? ಹೇಗೆ ಅಂತ ಕೇಳಕ್ಕೆ ಹೋಗ್ಬಿಡಿ. ಭಗವಂತನಿಗೆ ಸಾವಿರಾರು ದಾರಿಗಳಿರುತ್ತೆ. ಒಂದು ಸಕ್ಸಸ್ ಕೊಡಬೇಕು ಒಬ್ರಿಗೆ ಅಂತಂದರೆ ಒಂದೇ ದಾರಿ ಅಲ್ಲ, ಆಯಿತಾ? ನಾನಾ ರೀತಿ ದಾರಿಗಳು ಸಿಗುತ್ತೆ. ಭಗವಂತನಿಗೆ ಗೊತ್ತು ಹೆಂಗೆ ಮಾಡಬೇಕು, ಹೇಗೆ ಅವರ ನೆಚ್ಚಿನ ಮುದ್ದಿನ ಮಗುಗೆ ಒಂದು ಸಕ್ಸಸ್ ಕೊಡಬೇಕು ಅಥವಾ ಒಂದು ಕಿರೀಟ ತೊಡಿಸ್ಬೇಕು ಅಂತಂದರೆ ಹೇಗೋ ಹಾಗೇ ಆಗುತ್ತೆ, ಆಯಿತಾ? ಈಗ ಅದೇ ತೋರಿಸ್ತಾ ಇರೋದು. ಇಷ್ಟೆಲ್ಲ ಒದಾಡಿದೆಯಲ್ಲಪ್ಪ ಮಗು, ತಗೋ ಅಂತ ನೋಡ್ತಾ ಇರಿ ಹೇಗಿರುತ್ತೆ ನೆಕ್ಸ್ಟ್ ಲೈಫ್ ಅಂತಿದ್ದಾರೆ. ಸೊ ಇದು ಯಾರಿಗೆಲ್ಲ ಅನ್ವಯಿಸುತ್ತೆ, ಯಾರಿಗೆಲ್ಲ ಈ ಥರ ಒಂದು ಪರಿಸ್ಥಿತಿಯಿಂದ ಆಚೆ ಬಂದಿದ್ದೀರಾ ಇವಾಗ ಅಂತ ನೀವು ಯೋಚನೆ ಮಾಡಬೇಕು, ಓಕೆನಾ? ಈಗ ಇನ್ನೂ ಬಂದಿಲ್ಲ, ಅದೇ ಥರ ತೊಂದರೆ ಇದೆ ಅಂತ ಬೇಜಾರು ಮಾಡ್ಕೊಬೇಡಿ. ಖಂಡಿತ ಸಕ್ಸಸ್ ಬರುತ್ತೆ. ಈ ಥರ ಒಂದು ಕಾರ್ಡ್ಸ್ ಬರ್ತಾ ಇದೆ, ಈ ಥರ ಒಂದು ಎನರ್ಜಿ ಪಿಕ್ ಆಗಿದೆ ಅಂತಂದರೆ ಕ್ಲೇಮ್ ಮಾಡಿ ನಂದೇನೆ ಅಂತ. ಏನಿಲ್ಲ, ಭಗವಂತನಿಗೆ ಅಂದರೆ ದೇವರಿಗೆ ಪಾದಕ್ಕೆ ಹಾಕ್ಬಿಡೋದು ಅಷ್ಟೇನೆ, ಆಯಿತಾ? ದೇವ್ರಿಗೆ ಬಿಟ್ಕೊಟ್ಬಿಡೋದು, ಆಯ್ತಪ್ಪ ನೀವು ಏನು ಹೇಳ್ತೀರಾ ಮಾಡಿಕೊಡಿ ಅಷ್ಟೇ ಅಂತ. ಖಂಡಿತ ಒಳ್ಳೇದು ಮಾಡ್ತಾರೆ, ಓಕೆನಾ? ನಂಬಬೇಕು ಅಷ್ಟೇ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ, ಆಯಿತಾ? ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿ. ಆ್ಯಂಡ್ ಶುರು ನೋಡ್ತೀರಾ ಮತ್ತು ಮಧ್ಯಕ್ಕೆ ಸ್ಟಾಪ್ ಮಾಡಿದ್ರೆ ಪ್ರಯೋಜನ ಇಲ್ಲ, ಕಂಪ್ಲೀಟಾಗಿ ನೋಡಿ, ಆಯಿತಾ? ನಿಮ್ಮದೇನೆ ಏನಾದ್ರು ಒಂದೊಂದು ಸೈನ್ ಹೇಳ್ತಾ ಇರ್ತಾರೆ ಅಥವಾ ಇನ್ನೇನಾದರೂ ಹೇಳಿಸ್ತಾರೆ. ಸೊ ಅದು ನೀವು ಫುಲ್ ಕೇಳಿದಾಗ್ಲೇ ನಿಮಗೆ ನಿಮ್ಮದೇನ ಅಲ್ವಾ ಈ ಎನರ್ಜಿ ಅಂತ ಅರ್ಥ ಆಗುತ್ತೆ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲೈಕ್ಸ್, ಶೇರ್ಸ್ ಇರ್ಬೋದು ಅಥವಾ ಶೇರ್ ಮಾಡ್ತಾ ಇರೋದಾಗಲಿ, ವ್ಯೂಸ್ ಆ್ಯಂಡ್ ಕಮೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಮೆಂಬರ್ಶಿಪ್ ಇರ್ಬೋದು, ಮೆಂಬರ್ಶಿಪ್ ತೊಗೊಂಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಓಕೆನಾ? ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಲೈಕ್ ಏನೆಲ್ಲ ಪರ್ಸನಲ್ ರೀಡಿಂಗ್ ತೊಗೋತಾ ಇದ್ದೀರಾ, ಹೀಲಿಂಗ್ ತೊಗೋತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಓಕೆನಾ? ಸೊ ಮತ್ತೆ ಸಿಗುವ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ನಗ್ತಾ ಇರಿ, ನಗಿಸ್ತಾ ಇರಿ, ಓಕೆ? ಆ್ಯಂಡ್ ಈ ಸಕ್ಸಸ್ ಬರ್ತಾ ಇದೆ, ಸೆಲೆಬ್ರೇಟ್ ಮಾಡೋಕ್ಕೆ ರೆಡಿಯಾಗಿ, ಪಾರ್ಟಿ ಬಾಯ್.